ರಾವಣನ ಲಂಕೆಯನ್ನೇ ಸುಟ್ಟವನು, ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಯುಗಾಧಿಪತಿಗಳ ಜೀವವನ್ನು ಉಳಿಸಿದವನು. ದೇವತೆಗಳ ಆಶೀರ್ವಾದದಿಂದ ರೂಪುಗೊಂಡ ಈತ ವರಗಳ ಸರಮಾಲೆಯನ್ನೇ ಧರಿಸಿದನು. ಪಕ್ಷಿಯಂತೆ ಹಾರುವನು, ಮಾರ್ತದಷ್ಟೇ ವೇಗವಾಗಿ ಚಲಿಸುವನು. ಬೆಟ್ಟ ಗುಡ್ಡಗಳನ್ನು ಒಡೆದು ಚೆಂಡಾಟವಾಡುವವನು, ಅಗ್ನಿಯೊಡನೆ ಚೆಲ್ಲಾಟವಾಡುತ್ತಾ ಬೆಳೆದನಿವನು. ಅವನೇ ನಮ್ಮ ನಿಮ್ಮೆಲ್ಲರ ಧೈರ್ಯದ ಸಂಕೇತ, ಈ ಚಿರಂಜೀವಿ ಅಂಜನಾಸುತ. ಸ್ನೇಹಿತರೆ, ಭಾರತದಲ್ಲಿ ಹನುಮನ ವಿಗ್ರಹ ಅಥವಾ ದೇವಾಲಯವಿರದ ಊರೇ ಇಲ್ಲ ಎನ್ನಬಹುದು. ಹನುಮ ಎಂದರೆ ಏನೋ ಒಂದು ಧೈರ್ಯ. ರಾಮಾಯಣದ ಸುಂದರಕಾಂಡದ ಭಾಗವು ಪೂರ್ತಿ ಹನುಮನ ಕುರಿತಾಗಿಯೇ ಇದೆ. ಹನುಮನನ್ನು ಅವನ ತಾಯಿ ಪ್ರೀತಿಯಿಂದ ಸುಂದರ ಎಂದು ಕರೆಯುತ್ತಿದ್ದರಿಂದ ಇದಕ್ಕೆ ಸುಂದರಕಾಂಡ ಎಂದು ಹೆಸರಿಟ್ಟಿರಬಹುದು ಎಂಬ ನಂಬಿಕೆ ಇದೆ. ಆದರೆ ನಿಮಗೆಲ್ಲ ಆಂಜನೇಯನ ಕೆಲವು ವಿಷಯಗಳಷ್ಟೇ ತಿಳಿದಿದೆ. ಹಲವು ವಿಷಯಗಳ ಬಗ್ಗೆ ತಿಳಿಯಬೇಕಿದೆ. ಆತನ ಜನನ ಹೇಗಾಯಿತು? ಆತ ಅಷ್ಟೊಂದು ಬಲಶಾಲಿಯಾಗಲು ಕಾರಣವೇನು? ಆತ ಚಿರಂಜೀವಿಯಾಗಿದ್ದೇಗೆ? ಆತನಿಗೆ ವಿವಾಹವಾಗಿದೆಯಾ? ಆತನ ಹೆಂಡತಿ ಮಕ್ಕಳ ಹೆಸರೇನು? ಮಾತಂಗ ಮುನಿಯು ಈತನಿಗೆ ಶಾಪ ಕೊಟ್ಟಿದ್ದೇಕೆ ಎಂಬ 10 ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯಬೇಕಿದೆ. ಇದು ಕೇವಲ ಕಥೆಯಲ್ಲ, ಯುಗ ಯುಗಾಂತರಗಳಿಂದ ಮರೆಯಲ್ಲಿದ್ದ ಅಜೇಯ ಹನುಮಂತನ ಅನಾವರಣ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ನೇಹಿತರೆ, ನಾವು ಈ ಆಂಜನೇಯನ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಆತನ ತಾಯಿ ಅಂಜನಾ ದೇವಿಯ ಹುಟ್ಟಿನ ಬಗ್ಗೆ ತಿಳ್ಕೊಳ್ಳೇಬೇಕು. ಒಂದೊಮ್ಮೆ ದೇವಲೋಕದಲ್ಲಿ ಇಂದ್ರನು ಇತರ ದೇವತೆಗಳೊಂದಿಗೆ ಸಭೆ ಮಾಡಬೇಕಾದರೆ ಅಲ್ಲಿಗೆ ಬಂದ ದುರ್ವಾಸ ಮುನಿಗಳು ಇಂದ್ರನೊಡನೆ ಒಂದು ಮುಖ್ಯವಾದ ವಿಷಯವನ್ನು ಚರ್ಚಿಸಲು ಮುಂದಾಗುತ್ತಾರೆ. ಆಗ ಅಲ್ಲೇ ಇದ್ದ ಪುಂಜಿಕಾ ಸ್ಥಳಾದೇವಿ ಎಂಬ ಅಪ್ಸರೆ ಅವರ ಅಕ್ಕಪಕ್ಕ ಓಡಾಡ್ತಾ ಆ ಚರ್ಚೆಗೆ ತೊಂದರೆ ಕೊಡುತ್ತಿರುತ್ತಾಳೆ. ಅದು ಮಹರ್ಷಿಗಳ ಏಕಾಗ್ರತೆಗೆ ಭಂಗ ತರಿಸುತ್ತಿರುತ್ತದೆ. ಈಕೆ ಅಪ್ರತಿಮ ಸುಂದರಿಯಾಗಿದ್ದರಿಂದ ಆಕೆಗೆ ಆಸ್ಥಾನದಲ್ಲಿ ವಿಶೇಷ ಸ್ಥಾನಮಾನಗಳಿದ್ದವು. ಜೊತೆಗೆ ಬುದ್ಧಿವಂತಿಕೆಯೂ ಹೆಚ್ಚಿದ್ದರಿಂದ ಆಕೆಯ ಅಹಂಕಾರ ಉತ್ತುಂಗದಲ್ಲಿತ್ತು. ಈಕೆಯ ಈ ಅನುಚಿತ ವರ್ತನೆಯನ್ನು ಪ್ರಶ್ನಿಸಿದ ದುರ್ವಾಸ ಮುನಿಗಳಿಗೆ ಈಕೆ ತಾನು ಅಪ್ರತಿಮ ಸುಂದರಿ ಅನ್ನೋ ಅಹಂಕಾರದಿಂದ ಅಸಡ್ಡೆಯಾಗಿ ಉತ್ತರ ಕೊಡುತ್ತಾ ಮಹರ್ಷಿಗಳ ವೇಷಭೂಷಣಗಳ ಮೇಲೆ ಅಪಹಾಸ್ಯ ಮಾಡುತ್ತಾಳೆ. ಮೊದಲೇ ದುರ್ವಾಸ ಮುನಿಗಳವರು ತಮ್ಮ ತಪೋಬಲದ ಬಹುಪಾಲನ್ನ ತಮ್ಮ ಕೋಪ ಶಾಪಗಳಿಗೆ ವಿನಿಯೋಗಿಸಿದ ಮಹಾಕೋಪಿಷ್ಟ ಮಹರ್ಷಿಯವರು. ಕೋಪ ನೆತ್ತಿಗೇರಿಸಿಕೊಂಡ ಅವರು ಅಪ್ರತಿಮ ಸೌಂದರ್ಯದ ಅಹಂಕಾರದಿಂದ ಬೀಗುತ್ತಿರುವ ನೀನು ವಾನರಳಾಗಿ ಜನಿಸು ಎಂದು ಶಾಪ ಕೊಡುತ್ತಾರೆ. ನಂತರ ತನ್ನ ತಪ್ಪಿನ ಅರಿವಾಗಿ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ ಈಕೆಗೆ ದುರ್ವಾಸ ಮುನಿಗಳು ಕೊಟ್ಟ ಶಾಪವನ್ನು ಹಿಂತಿರುಗಿ ಪಡೆಯಲಾಗದು, ಆದರೆ ಈ ಶಾಪ ವಿಮೋಚನಾ ಮಾರ್ಗವನ್ನು ತಿಳಿಸಬಲ್ಲೆ ಎಂದು ಹೇಳಿ ನೀನು ವಾನರಳಾಗಿ ಹುಟ್ಟುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಅದು ವಿಧಿಲಿಖಿತ. ನೀನು ವಾನರಳಾಗಿ ಜನ್ಮ ಪಡೆದು ಒಬ್ಬ ವಾನರ ವೀರನನ್ನು ವಿವಾಹವಾಗಿ ಅಪ್ರತಿಮ ಬಲಶಾಲಿಯೂ ಅಪಾರ ಬುದ್ಧಿವಂತನೂ ಆದ ವಾನರನಿಗೆ ಜನ್ಮ ನೀಡು, ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತೆ ಎಂದು ತಿಳಿಸುತ್ತಾರೆ. ನಂತರ ಈ ಪುಂಜಿಕಾ ಸ್ಥಳಾದೇವಿಯು ಕಿಷ್ಕಿಂಧೆಯ ಪುಂಜರ ಅನ್ನೋ ವಾನರ ವೀರನ ಮಗಳಾಗಿ ಜನಿಸ್ತಾಳೆ. ಅಪ್ರತಿಮ ಸುಂದರಿಯಾಗಿದ್ದ ಈ ಕಂದನಿಗೆ ಅಂಜನಾದೇವಿ ಎಂದು ಹೆಸರಿಸಿದ ಅವರು ಆಕೆಯನ್ನು ಪ್ರೀತಿಯಿಂದ ಬೆಳೆಸಿ ಕೇಸರಿ ಎಂಬ ವಾನರ ವೀರನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಈ ಕೇಸರಿಯು ಬೃಹಸ್ಪತಿಯ ಮಗನಾಗಿದ್ದು ಕಿಷ್ಕಿಂಧೆಯ ರಾಜ ವಾಲಿಯ ಆಸ್ಥಾನದಲ್ಲಿ ಯೋಧನಾಗಿರುತ್ತಾನೆ. ಹೀಗೆ ವಿವಾಹವಾದ ಇವರಿಗೆ ಸುಮಾರು ವರ್ಷಗಳ ಕಾಲ ಮಕ್ಕಳಾಗಿರುವುದಿಲ್ಲ. ಇತ್ತ ಮಗುವಿಗೆ ಜನ್ಮ ನೀಡದೆ ಈಕೆಯ ಶಾಪವೂ ವಿಮೋಚನೆಯಾಗುವುದಿಲ್ಲ. ಹಾಗಾಗಿ ಈಕೆಯು ಸಂತಾನ ಭಾಗ್ಯವನ್ನು ಬೇಡಿ ಪಂಚಭೂತಗಳಲ್ಲಿ ಹರಕೆ ಹೊತ್ತು ವಾಯುದೇವನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಅಯೋಧ್ಯೆಯ ದಶರಥ ಮಹಾರಾಜನು ಋಷ್ಯಶೃಂಗರ ಮುಂದಾಳತ್ವದಲ್ಲಿ ಗಂಡು ಸಂತಾನಕ್ಕೋಸ್ಕರ ಪುತ್ರಕಾಮೇಷ್ಟಿ ಯಾಗ ಮಾಡುತ್ತಿರುತ್ತಾನೆ. ಆ ಯಾಗದಿಂದ ದೊರೆತ ದಿವ್ಯೌಷಧವನ್ನು ತನ್ನ 3 ಪತ್ನಿಯರಿಗೆ ಹಂಚಲು ತೆರಳಲಾಗಿ ಸುಮಿತ್ರಾಳ ಸರದಿ ಬಂದಾಗ ಅಲ್ಲಿಗೆ ಬಂದ ಒಂದು ಪಕ್ಷಿಯು ಆ ಪಾತ್ರೆಯನ್ನು ತಳ್ಳಿ ಕೆಳಗೆ ಬೀಳಿಸುತ್ತದೆ. ಇದರಿಂದ ಮನನೊಂದ ಸುಮಿತ್ರಾದೇವಿಗೆ ಕೌಸಲ್ಯ ಮತ್ತು ಕೈಕೇಯರು ಸಮಾಧಾನ ಮಾಡಿ ತಮ್ಮ ಭಾಗದ ಸ್ವಲ್ಪ ದಿವ್ಯೌಷಧವನ್ನು ನೀಡುತ್ತಾರೆ. ಹಾಗಾಗಿ ಆಕೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರೆಂಬ 2 ಪುತ್ರರು ಜನಿಸುತ್ತಾರೆ. ಇತ್ತ ಈ ಔಷಧದ ಪಾತ್ರೆಯನ್ನು ಕೆಳಗೆ ಬೀಳಿಸಿದ್ದೂ ಸಹ ಒಬ್ಬ ಶಾಪಗ್ರಸ್ತ ಅಪ್ಸರೆಯೇ. ಆಕೆಯ ಹೆಸರು ಸುವರ್ಚಲಾದೇವಿ. ಈ ಸುವರ್ಚಲ ಒಬ್ಬ ಅಪ್ರತಿಮ ಸುಂದರಿಯಾಗಿದ್ದು ತನ್ನ ಅಹಂಕಾರದ ವರ್ತನೆಯಿಂದ ಬ್ರಹ್ಮದೇವನ ಕೋಪಕ್ಕೆ ತುತ್ತಾಗಿ ಶಾಪಗ್ರಸ್ತಳಾಗಿ ಪಕ್ಷಿಯ ರೂಪದಲ್ಲಿ ಜನಿಸಿರುತ್ತಾಳೆ. ನಂತರ ತನ್ನ ತಪ್ಪಿನ ಅರಿವಾಗಿ ಶಾಪ ವಿಮೋಚನೆಯ ಬಗ್ಗೆ ಕೇಳಿದಾಗ ಬ್ರಹ್ಮದೇವನು
ನೀನು ದಶರಥನ ಪುತ್ರಕಾಮೇಷ್ಟಿ ಯಾಗದಲ್ಲಿ ದೊರೆಯುವ ದಿವ್ಯೌಷಧವನ್ನು ಕೆಳಗೆ ಬೀಳಿಸಿ ಅದು ಮತ್ತೊಬ್ಬ ಹೆಂಗಸಿನ ಗರ್ಭವನ್ನು ಸೇರುವಂತೆ ಮಾಡು. ಒಬ್ಬ ವೀರನ ಜನನಕ್ಕೆ ಕಾರಣಳಾಗು. ಆಗ ನಿನ್ನ ಶಾಪ ವಿಮೋಚನೆಯಾಗುತ್ತೆ ಎಂದು ತಿಳಿಸಿದ್ದರಂತೆ. ಹಾಗಾಗಿ ವಿಧಿಲಿಖಿತದಂತೆ ಇತ್ತ ನೆಲಕ್ಕೆ ಬಿದ್ದಿದ್ದ ದಿವ್ಯೌಷಧವನ್ನು ಶಿವನ ಅಪ್ಪಣೆಯಂತೆ ವಾಯುದೇವನು ಹೊತ್ತುಕೊಂಡು ಹೋಗಿ ತಪಸ್ಸಿನಲ್ಲಿ ಮಗ್ನಳಾಗಿದ್ದ ಅಂಜನಾದೇವಿಗೆ ದೊರಕುವಂತೆ ಮಾಡುತ್ತಾನೆ. ನಂತರ ಅಶರೀರವಾಣಿಯೊಂದು ಮೊಳಗಿ ಆಕೆಗೆ ಆ ದಿವ್ಯೌಷಧವನ್ನು ಸೇವಿಸುವಂತೆ ತಿಳಿಸುತ್ತದೆ. ಹಾಗೆಯೇ ಮಾಡಿದ ಅನುಸೂಯಾಳು ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಹೀಗೆ ಅಂಜನಾಸುತನು ಕೇಸರಿನಂದನೂ ಆದ ಮಾರುತಿಯು ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯ ಶನಿವಾರದಂದು ಪೂರ್ವಭಾದ ನಕ್ಷತ್ರದಲ್ಲಿ ಜನಿಸುತ್ತಾನೆ. ಹಾಗಾಗಿ ವಾಯುದೇವನ ವರದಿಂದ ಜನಿಸಿದ ಈತನಿಗೆ ವಾಯುಪುತ್ರ ಮಾರುತಿ ಎಂದು ಕರೆಯಲಾಗುತ್ತೆ. ಏಕೆಂದರೆ ವಾಯುವಿಗೆ ಕನ್ನಡದಲ್ಲಿ ಮಾರುತವೆಂತಲೂ ಸಮಾನಾರ್ಥವಿದೆ. ಹೀಗೆ ಮಾರುತಿಯು ತನ್ನ ತಾಯಿಯ ಮಡಿಲಲ್ಲಿ ಪ್ರೀತಿಯಿಂದ ಬೆಳೆಯತೊಡಗುತ್ತಾನೆ. ಒಂದೊಮ್ಮೆ ತಾಯಿ ಅಂಜನಾದೇವಿಯು ಮಾರುತಿಯನ್ನು ಮನೆಯಲ್ಲೇ ಮಲಗಿಸಿ ಕೆಲಸದ ನಿಮಿತ್ತ ಹೊರಗೆ ಹೋಗಿರುತ್ತಾಳೆ. ಆಗ ನಿದ್ದೆಯಿಂದ ಎಚ್ಚರಗೊಂಡ ಬಾಲಮಾರುತಿಗೆ ತುಂಬಾ ಹಸಿವಾಗತೊಡಗುತ್ತೆ. ತಿನ್ನಲು ಏನಾದರೂ ಇದೆಯೇ ಎಂದು ಹುಡುಕಾಡಿದ ಈತನಿಗೆ ಏನೂ ದೊರಕುವುದಿಲ್ಲ. ಹಾಗಾಗಿ ಆಹಾರವನ್ನು ಹುಡುಕುತ್ತಾ ಆಚೆಗೆ ಬಂದ ಈತನಿಗೆ ಸೂರ್ಯದೇವ ಒಂದು ಮಾಗಿದ ಹಣ್ಣಾಗಿ ಕಾಣ್ತಾನೆ. ಮೊದಲೇ ಹಸಿವಿನಲ್ಲಿದ್ದ ಈತ ಹಣ್ಣನ್ನು ಕಂಡ ಆಸೆಯಿಂದ ಹಿಂದೆ ಮುಂದೆ ನೋಡದೆ ಕಾಲನ್ನು ಕೆಳಗೆ ಅಪ್ಪಳಿಸಿ ಆಕಾಶಕ್ಕೆ ಹಾರಿಯೇ ಬಿಡ್ತಾನೆ. ನೋಡುತ್ತಲೇ ಸೂರ್ಯನಿಗೆ ಹತ್ತಿರವಾಗತೊಡಗುತ್ತಾನೆ. ಇದನ್ನು ಕಂಡ ಇಂದ್ರ ಈತನನ್ನು ಒಂದು ವಿಪತ್ತು ಎಂದು ಭಾವಿಸಿ ಆತನನ್ನು ಅಡ್ಡಗಟ್ಟಿ ಪ್ರಶ್ನಿಸಲಾಗಿ ಮೊದಲೇ ಹಸಿವಿನಲ್ಲಿದ್ದ ಈತ ಇಂದ್ರನ ಮಾತನ್ನು ನಿರ್ಲಕ್ಷಿಸಿ ಸೂರ್ಯನ ಕಡೆಗೆ ಸಾಗುತ್ತಾನೆ. ಆಗ ಮುಂದಾಗುವ ಅನಾಹುತವನ್ನು ತಡೆಯುವ ಉದ್ದೇಶದಿಂದ ಇಂದ್ರನು ತನ್ನ ವಜ್ರಾಯುಧವನ್ನು ಬಳಸಿ ಈತನ ದವಡೆಗೆ ಬಾರಿಸುತ್ತಾನೆ. ಮೊದಲೇ ದಜೀಚಿ ಮಹರ್ಷಿಗಳ ಬೆನ್ನು ಮೂಳೆಯಿಂದ ಸಿದ್ಧವಾಗಿದ್ದ ಎಂಥ ಬಲಿಷ್ಠರನ್ನೂ ಸಹ ಮಟ್ಟ ಹಾಕುವಂತಹ ಶಕ್ತಿಗಳನ್ನೊಳಗೊಂಡಿದ್ದ ಅಸ್ತ್ರವದು. ಆ ಅಸ್ತ್ರದ ಹೊಡೆತಕ್ಕೆ ಸಿಕ್ಕ ಮಾರುತಿಯು ಒಂದು ಬೆಟ್ಟದ ಮೇಲೆ ಬಂದು ದಪ್ಪನೆ ಬೀಳುತ್ತಾನೆ. ನೋವಿನಿಂದ ಮರುಗತೊಡಗುತ್ತಾನೆ. ಇದನ್ನು ಕಂಡು ನುಗ್ಗಿ ಬಂದ ವಾಯುದೇವನು ಆತನನ್ನು ತನ್ನ ಎರಡೂ ತೋಳುಗಳಲ್ಲಿ ಎತ್ತಿಕೊಂಡು ಹೋಗಿ ಅಲ್ಲೇ ಇದ್ದ ಒಂದು ಗುಹೆಯೊಳಗೆ ಸೇರಿಕೊಳ್ಳುತ್ತಾನೆ. ಬಾಲಮಾರುತಿಗೆ ಏನಾಯಿತೋ ಎಂದು ಆತನನ್ನು ಪರೀಕ್ಷಿಸತೊಡಗುತ್ತಾನೆ. ಈ ಪರಿಸ್ಥಿತಿಯಲ್ಲೇ ವಾಯುದೇವ ಇಡೀ ಜಗತ್ತನ್ನೇ ಮರೆತು ತನ್ನ ಕರ್ತವ್ಯವನ್ನು ಕೈಬಿಟ್ಟು ಗುಹೆಯೊಳಗೆ ಸೇರಿಕೊಂಡ ಕ್ಷಣ ಇಡೀ ಭೂಮಂಡಲವೇ ಗಾಳಿ ಇಲ್ಲದೆ ತತ್ತರಿಸತೊಡಗುತ್ತೆ. ಇದನ್ನು ಕಂಡ ದೇವಾದಿದೇವತೆಗಳು ಹೆದರಿ ಮಾರುತನನ್ನು ಸಂತೈಸತೊಡಗುತ್ತಾರೆ. ವಾಯುದೇವ, ಜೀವಜಂತುಗಳು ಗಾಳಿ ಇಲ್ಲದೆ ಪ್ರಾಣ ಬಿಡುತ್ತಿವೆ, ದಯವಿಟ್ಟು ಹೊರಗೆ ಬಾ, ನಿನ್ನ ಕಂದನ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಕೇಳಿಕೊಳ್ಳುತ್ತಾರೆ. ನಂತರ ತನ್ನ ಕರ್ತವ್ಯದ ಅರಿವಾಗಿ ವಾಯುವು ಹೊರಗೆ ಬರುತ್ತಾನೆ, ಭೂಮಂಡಲವನ್ನು ರಕ್ಷಿಸುತ್ತಾನೆ. ಆಗ ಕೊಟ್ಟ ಮಾತಿನಂತೆ ದೇವತೆಗಳು ಬಾಲಮಾರುತಿಯನ್ನು ಪ್ರಾಣಾಪಾಯದಿಂದ ಕಾಪಾಡಿ ತಮ್ಮ ದಿವ್ಯಶಕ್ತಿಗಳನ್ನು ಆತನಿಗೆ ಧಾರೆ ಎರೆಯತೊಡಗುತ್ತಾರೆ. ಮೊದಲು ಇಂದ್ರದೇವನು ತನ್ನಿಂದಾದ ತಪ್ಪಿಗೆ ಕ್ಷಮೆಯಾಚಿಸಿ, ನನ್ನ ವಜ್ರಾಯುಧದಿಂದಲೇ ನಿನಗೆ ಈ ಪರಿಸ್ಥಿತಿ ಉಂಟಾಯಿತು, ಹಾಗಾಗಿ ಇವತ್ತಿನಿಂದ ನಿನ್ನ ಶರೀರವು ವಜ್ರಾಯುಧದಂತೆ ಪ್ರಬಲವಾಗಲಿ ಎಂದು ವರವನ್ನು ನೀಡುತ್ತಾನೆ. ಜೊತೆಗೆ ಇಚ್ಛಾಮರಣದ ವರವನ್ನು ಸಹ ನೀಡುತ್ತಾನೆ. ಯಮಧರ್ಮರಾಯನು, ನನ್ನ ಯಮಪಾಶವು ನಿನ್ನನ್ನು ಎಂದಿಗೂ ಮೃತ್ಯುವಿನಂಚಿಗೆ ಕೊಂಡೊಯ್ಯಲಾರದು, ನೀನು ಎಂದೆಂದಿಗೂ ಅಮರ ಎಂದು ತಿಳಿಸುತ್ತಾನೆ. ಬ್ರಹ್ಮದೇವನು ಆತನನ್ನು ಆಶೀರ್ವಾದಿಸಿ, ನಿನ್ನ ಶರೀರ ಬೇಕೆಂದಾಗ ಕುಗ್ಗುವಂತೆ ಬೇಕೆಂದಾಗ ಹಿಗ್ಗುವಂತೆ ಮಾರ್ಪಾಡಾಗುವ ಸಾಮರ್ಥ್ಯವನ್ನು ಪಡೆಯಲಿ ಎಂದು ವರವನ್ನು ನೀಡುತ್ತಾನೆ. ಅಗ್ನಿದೇವನು, ಎಂತಹುದೇ ಅಗ್ನಿಯಾದರೂ ನಿನ್ನ ಶರೀರವನ್ನು ಸುಡಲಾರದು ಎಂದು ಆಶೀರ್ವಾದಿಸುತ್ತಾನೆ. ನಂತರ ವಿಶ್ವಕರ್ಮನು, ತನ್ನ ಕೈಗಳಿಂದ ಸೃಷ್ಟಿಸಲಾದ ಯಾವುದೇ ಆಯುಧದಿಂದಲೂ ನಿನಗೆ ಸಾವು ಬಾರದಿರಲಿ ಎಂದು ವರವನ್ನು ನೀಡುತ್ತಾನೆ. ನಂತರ ಕುಬೇರನು ಒಂದು ಗದೆಯನ್ನು ನೀಡಿ, ನೀನು ಈ ಗದೆಯನ್ನು ಹಿಡಿದು ಹೋರಾಡಲಾಗಿ ಯಾವ ಶತ್ರುವೂ ನಿನ್ನನ್ನು ಗೆಲ್ಲಲಾರ ಎಂದು ತಿಳಿಸುತ್ತಾನೆ. ಹೀಗೆ ಹನುಮಂತನು ತನ್ನ ಬಾಲ್ಯಾವಸ್ಥೆಯಲ್ಲಿಯೇ ಹಲವು ವರಗಳನ್ನು ಪಡೆದು ಬಲಿಷ್ಠನಾಗಿ ಬೆಳೆಯುತ್ತಾನೆ. ಆದರೆ ಎಷ್ಟೇ ಬಲಿಷ್ಠನಾದರೂ ಆತನ ತುಂಟತನ, ಚೇಷ್ಟೆಯ ಸ್ವಭಾವ ನಿಲ್ಲುವುದಿಲ್ಲ. ಈತನ ತುಂಟಾಟ ಪರರಿಗೆ ಪ್ರಾಣ ಸಂಕಟವಾಗಿ ಪರಿಣಮಿಸತೊಡಗುತ್ತೆ. ಈತ ದೊಡ್ಡ ದೊಡ್ಡ ಆನೆಗಳನ್ನೆಲ್ಲ ಹಿಡಿದು ಗರಗರನೆ ತಿರುಗಿಸಿ ಆಕಾಶಕ್ಕೆ ಎಸೆದು ತಮಾಷೆ ನೋಡುತ್ತಿರುತ್ತಾನೆ. ತೋಟಗಳ ಮೇಲೆ ದಾಳಿ ಮಾಡಿ ಮರಗಳನ್ನು ಕಿತ್ತು ಹಾಕಿ ಹಣ್ಣು ಹಂಪಲುಗಳನ್ನು ತಿಂದು ತೋಟವನ್ನು ಹಾಳು ಮಾಡುತ್ತಿರುತ್ತಾನೆ. ದೊಡ್ಡ ದೊಡ್ಡ ಬೆಟ್ಟಗಳನ್ನೆಲ್ಲ ಹೊಡೆದು ಚೆಂಡುಗಳಂತೆ ಆಟವಾಡತೊಡಗುತ್ತಾನೆ. ತಪಸ್ಸು ಮಾಡುತ್ತಿದ್ದ ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಾ ಅವರ ಯಜ್ಞಗಳಿಗೆ ಭಂಗ ತರುತ್ತಿರುತ್ತಾನೆ.
ಹೀಗೆ ದಿನದಿಂದ ದಿನಕ್ಕೆ ಹನುಮನ ಚೇಷ್ಟೆ ಹೆಚ್ಚಾಗತೊಡಗುತ್ತೆ. ಇದರಿಂದ ಕೋಪಗೊಂಡ ಮಾತಂಗ ಮುನಿಗಳು ಹನುಮನ ಮುಂದೆ ಬಂದು ಆತನನ್ನು ಕೋಪದಿಂದ ದಿಟ್ಟಿಸಿ, ಹನುಮಂತ, ನಿನಗೆ ನೀಡಿರುವ ಈ ಸಕಲ ವರಗಳಿಂದ ನೀನು ದುರಹಂಕಾರಿಯಾಗಿ ಬದಲಾಗುತ್ತಿರುವೆ. ಈಗಿನಿಂದಲೇ ನಿನ್ನ ಶಕ್ತಿ ನಿನಗೆ ಮರೆತು ಹೋಗಲಿ. ಸಂಕಷ್ಟದ ಸಮಯದಲ್ಲಿ ಯಾರಾದರೂ ನಿನ್ನನ್ನು ಜಾಗೃತಗೊಳಿಸಿದಲ್ಲಿ ಮತ್ತು ನಿನ್ನ ಶಕ್ತಿಯ ಬಗ್ಗೆ ನಿನಗೆ ತಿಳಿಸಿದಲ್ಲಿ ಮಾತ್ರ ನಿನ್ನ ಶಕ್ತಿ ಜಾಗೃತವಾಗಲಿ. ಅಲ್ಲಿಯವರೆಗೂ ನೀನು ಸಾಮಾನ್ಯ ವಾನರರಂತೆ ಬದುಕು ಎಂದು ಶಾಪ ಕೊಡುತ್ತಾರೆ. ಅಂದಿನಿಂದ ಹನುಮನು ಸಾಮಾನ್ಯರಂತೆ ಬೆಳೆಯತೊಡಗುತ್ತಾನೆ. ಹೀಗೆ ಬೆಳೆಯುತ್ತಾ ಒಂದೊಮ್ಮೆ ತನ್ನ ತಾಯಿಯ ಬಳಿ ಹೋಗಿ ವಿದ್ಯಾಭ್ಯಾಸದ ಬಗ್ಗೆ ಆಸಕ್ತಿ ತೋರಲಾಗಿ ಆಕೆ ಸದಾಕಾಲ ಇಡೀ ಬ್ರಹ್ಮಾಂಡವನ್ನೆಲ್ಲ ಗಮನಿಸುವ ಸೂರ್ಯದೇವನಿಂದ ವಿದ್ಯಾಭ್ಯಾಸ ಮಾಡು ಎಂದು ಸಲಹೆ ನೀಡುತ್ತಾರೆ. ಆಗ ಆತನ ಬಳಿಗೆ ಹೋದ ಹನುಮಂತ ತನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ವಿದ್ಯಾದಾನ ಮಾಡಿ ಎಂದು ಬೇಡುತ್ತಾನೆ. ಆಗ ಸೂರ್ಯದೇವ, ನಾನು ನಿರಂತರ ಸಂಚಾರಿ, ನಿಂತು ಪಾಠ ಹೇಳುವಷ್ಟು ಸಮಯ ನನಗಿಲ್ಲ ಎಂದು ತಿಳಿಸುತ್ತಾರೆ. ಅದಕ್ಕೆ ಹನುಮಂತನು, ನೀವು ಸಂಚರಿಸುತ್ತಲೇ ಇರಿ, ನಾನು ನಿಮ್ಮ ರಥದ ಮುಂದೆ ಕುಳಿತು ನಿಮ್ಮ ಜೊತೆಯೇ ಸಂಚರಿಸುತ್ತಾ ನಿಮ್ಮಿಂದ ವಿದ್ಯೆ ಕಲಿಯುತ್ತೇನೆ ಎಂದು ತಿಳಿಸುತ್ತಾನೆ. ಇದಕ್ಕೆ ಒಪ್ಪಿದ ಸೂರ್ಯದೇವ ವೇದಗಳು, ವೇದಾಂಗಗಳು, ವ್ಯಾಕರಣಶಾಸ್ತ್ರ, ಸಾಹಿತ್ಯ ಜ್ಞಾನ, ಜ್ಯೋತಿಷ್ಯ ಜ್ಞಾನ, ಕಾಲವಿಜ್ಞಾನ, ನೀತಿ, ಧರ್ಮ, ಮನೋನಿಗ್ರಹ, ಶಸ್ತ್ರವಿದ್ಯೆ, 108 ರಹಸ್ಯ ವಿದ್ಯೆಗಳನ್ನೆಲ್ಲ ದಾರಿ ಎರೆಯುತ್ತಾರೆ. ಆದರೆ ನವವ್ಯಾಕರಣದ ಕೆಲ ಭಾಗಗಳನ್ನು ಕಲಿಯೋಕೆ ವಿವಾಹವಾಗಿರಬೇಕು ಅನ್ನೋ ನಿಬಂಧನೆ ಇರುತ್ತದೆ. ಹಾಗಾಗಿ ಸೂರ್ಯದೇವ ಹನುಮನಿಗೆ ವಿವಾಹವಾಗಲು ಸೂಚಿಸುತ್ತಾರೆ. ಆಗ ಹನುಮಂತನು, ನಾನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿರಲು ಬಯಸುತ್ತೇನೆ ಎಂದು ವಿವಾಹವನ್ನು ನಿರಾಕರಿಸುತ್ತಾನೆ. ನಂತರ ಸೂರ್ಯದೇವನು, ನಿನ್ನ ಬ್ರಹ್ಮಚರ್ಯಕ್ಕೆ ಯಾವುದೇ ಲೋಪವಾಗದ ಹಾಗೆ ನಾನು ಮಾಡುತ್ತೇನೆ ಎಂದು ತನ್ನ ಕಿರಣಗಳ ತೇಜಸ್ಸಿನಿಂದ ಸುವರ್ಚಲ ಎಂಬ ಹೆಣ್ಣನ್ನು ಸೃಷ್ಟಿಸಿ ಆಕೆಯೊಡನೆ ವಿವಾಹವಾಗಲು ತಿಳಿಸುತ್ತಾನೆ. ಸೂರ್ಯದೇವನ ಆದೇಶದಂತೆ ಆಕೆಯೊಡನೆ ವಿವಾಹವಾದ ಹನುಮಂತನು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾನೆ. ಇತ್ತ ಸುವರ್ಚಲಾದೇವಿಯು ತಪಸ್ಸಿಗೆ ಹೊರಟು ಹೋಗುತ್ತಾಳೆ. ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಹನುಮಂತ ಸೂರ್ಯದೇವನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ವಿಭಿನ್ನ ರೀತಿಗಳಲ್ಲಿ ನಮಸ್ಕರಿಸತೊಡಗುತ್ತಾನೆ. ಈಗ ಅದನ್ನೇ ಸೂರ್ಯ ನಮಸ್ಕಾರವೆಂದು ಯೋಗ ವಿದ್ಯೆಯಲ್ಲಿ ಅಭ್ಯಾಸ ಮಾಡಲಾಗುತ್ತಿದೆ. ನಂತರ ಸೂರ್ಯದೇವನು ತನ್ನ ಗುರುದಕ್ಷಿಣೆಯ ಪ್ರತೀಕವಾಗಿ ಆತನಿಗೊಂದು ಕರ್ತವ್ಯ ನೀಡುತ್ತಾರೆ. ನೀನು ಕಿಷ್ಕಿಂಧ ರಾಜ್ಯಕ್ಕೆ ಹೋಗಿ ನನ್ನ ಮಗನಾದ ಸುಗ್ರೀವನ ಆಸ್ಥಾನದಲ್ಲಿ ಸಹಾಯಕ ಮಂತ್ರಿಯಾಗಿ ಕಾರ್ಯನಿರ್ವಹಿಸು ಎಂದು ತಿಳಿಸುತ್ತಾನೆ. ಅಂತೆಯೇ ಹನುಮನು ಕಿಷ್ಕಿಂಧೆಗೆ ಹೋಗಿ ಸುಗ್ರೀವನ ಆಸ್ಥಾನದಲ್ಲಿ ಕಾರ್ಯನಿರ್ವಹಿಸತೊಡಗುತ್ತಾನೆ. ಈ ಕಿಷ್ಕಿಂಧೆ ಮತ್ತು ಹನುಮ ಹುಟ್ಟಿದ ಸ್ಥಳಗಳೆಲ್ಲ ಇರುವುದು ಈಗಿನ ವಿಜಯನಗರ ಜಿಲ್ಲೆಯ ಹಂಪಿಯ ಸುತ್ತಮುತ್ತ. ಇಲ್ಲಿಯ ಆನೆಗೊಂದಿಯ ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳ ಮತ್ತು ತುಂಗಭದ್ರಾ ನದಿಯ ಹತ್ತಿರವಿರುವ ಋಷ್ಯಮುಖ ಪರ್ವತ ಈತ ಶ್ರೀರಾಮನನ್ನು ಭೇಟಿಯಾಗಿ ತನ್ನನ್ನು ರಾಮನ ದಾಸನನ್ನಾಗಿ ಒಪ್ಪಿಕೊಂಡ ಸ್ಥಳ. ಈ ಹನುಮ ರಾಮನಿಗಿಂತ ವಯಸ್ಸಿನಲ್ಲಿ ಹಿರಿಯ, ಆದರೂ ಸಹ ತನ್ನನ್ನು ತಾನು ರಾಮನ ದಾಸನನ್ನಾಗಿ ಏಕೆ ಒಪ್ಪಿಕೊಂಡ ಎಂದು ಮುಂದೆ ನೋಡೋಣ. ಅದಕ್ಕಿಂತ ಮೊದಲು ಈ ವಾನರರು ಎಂದರೆ ಯಾರು ಎಂಬುದನ್ನು ತಿಳಿಯೋಣ. ವಾಲ್ಮೀಕಿ ಮಹರ್ಷಿಯವರ ಪ್ರಕಾರ ವಾನರರು ಎಂದರೆ ಕಾಡಿನಲ್ಲಿ ವಾಸಿಸುವ ಮನುಷ್ಯರು ಎಂದರ್ಥ. ಇಲ್ಲಿ ಕಾಡಿಗೆ ಸಮಾನವಾಗಿ ವನ ಮತ್ತು ಮನುಷ್ಯರಿಗೆ ಸಮಾನಾರ್ಥಕವಾಗಿ ನರರು ಎಂದು ಸೇರಿಸಿ ಅವರಿಗೆ ವಾನರರು ಎಂದು ಕರೆಯಲಾಯಿತು. ಇವರು ಕಾಡಿನಲ್ಲೇ ಬೆಳೆದಿದ್ದರಿಂದ ಇವರ ದೇಹ ಕಾಡಿನ ಚಟುವಟಿಕೆಗಳಿಗೆ ಹೊಂದಿಕೊಂಡಂತೆ ಮಾರ್ಪಾಡಾಗಿ ಅವರ ದೇಹ ಕಪಿಯ ಪ್ರಭೇದಕ್ಕೆ ಹತ್ತಿರವಾಯಿತು. ಮರಬೇರಲು, ರೆಂಬೆ ಕೊಂಬೆಗಳ ಮೇಲೆ ನೆಗೆಯಲು, ಜಿಗಿಯಲು, ಮರದ ತುದಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಬಾಲವು ಬಲಿಷ್ಠವಾಗತೊಡಗಿತು. ಭೀಕರ ಚಳಿಯನ್ನು ತಡೆದುಕೊಳ್ಳಲು ದೇಹ ದಟ್ಟ ಕೂದಲುಗಳಿಂದ ತುಂಬಿಕೊಂಡವು. ಹೀಗೆ ಮಾರ್ಪಾಡಾಗುತ್ತಾ ಕಪಿಯ ಸಮೀಪಕ್ಕೆ ವಾನರರು ತಲುಪಿದ್ದರಿಂದ ವಾಲ್ಮೀಕಿ ಮಹರ್ಷಿಗಳು ಇವರನ್ನು ಕಪಿಗಳಿಗೆ ಹೋಲಿಸಿರಬಹುದು. ನಮಗೆ ಅರ್ಥವಾಗದೆ ಅವರೇ ಕಪಿಗಳು ಎಂದು ಭಾವಿಸಲಾಗಿರಬಹುದು. ನಂತರ ಇಂಗ್ಲಿಷ್ ಅನುವಾದಕರು ವಾನರ ಪದಕ್ಕೆ ಸರಿಯಾದ ಪದ ಸಿಗದೆ ಮಂಕಿ ಗಾರ್ಡ್ ಎಂದು ಪದ ನೀಡಿದ್ದರಿಂದ ನಾವು ವಾನರರನ್ನೇ ಮಂಕಿಗಳು ಎಂದು ಅರ್ಥೈಸಿಕೊಂಡಿರಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ಹನುಮನ ಹುಟ್ಟಿನಿಂದ ಹಿಡಿದು ವಿದ್ಯಾಭ್ಯಾಸದವರೆಗಿನ ಮಾಹಿತಿ. ಇನ್ನು ಈತ ಸುಗ್ರೀವನ ಆಸ್ಥಾನದಲ್ಲಿದ್ದುಕೊಂಡು ಆತನನ್ನು ಹೇಗೆ ರಕ್ಷಿಸಿದ, ಶ್ರೀರಾಮನನ್ನು ಹೇಗೆ ಭೇಟಿ ಮಾಡಿದ, ತನ್ನ ಮುಗ್ಧ ಕೋರಿಕೆಯಿಂದ ಸಮುದ್ರ ದೇವನನ್ನು ಹೇಗೆ ಒಲಿಸಿದ, ಲಂಕೆಯ ದಹನ ಹೇಗೆ ಮಾಡಿದ, ಈತನಿಂದ ಹುಟ್ಟಿದ ಮಗು ಯಾರು, ಇಡೀ ಭಾರತದಲ್ಲೇ ಹನುಮನನ್ನು ಆತನ ಪತ್ನಿ ಸುವರ್ಚಲಾಳ ಜೊತೆ ಪೂಜಿಸುವ ದೇವಾಲಯ ಎಲ್ಲಿದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಾಧ್ಯವಾದರೆ ಜೈ ಆಂಜನೇಯ ಅಥವಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ.